ಇವತ್ತು ಖಾತೆ ಹಂಚಿಕೆ ಇಲ್ಲ, ನಾಳೆ ಖಾತೆ ಹಂಚಿಕೆ ಅದು ನಡೆಯೋದೇ ಹಾಗೆ. ಏಕಾಏಕಿ ಅವತ್ತಿನ ದಿನಾನೇ ಖಾತೆ ಹಂಚಿಕೆ ಆಗೋದಿಲ್ಲ. ಸೊ ರಾತ್ರಿ 7:15ರಿಂದ 8 ಗಂಟೆವರೆಗೂ ಕೂಡ ಪ್ರಮಾಣ ವಚನ ನಡೆಯುತ್ತೆ. ಆಲ್ಮೋಸ್ಟ್ 45 ನಿಮಿಷ, 1 ಗಂಟೆ ಕಾರ್ಯಕ್ರಮ. ಸೊ ಒಂದು ಬಾರಿಗೆ 3ರಿಂದ 4 ಮಂದಿ ಪ್ರಮಾಣ ವಚನ ಒಬ್ಬೊಬ್ಬರಿಗೆ ತಗೊಳ್ಳೋದಾದ್ರೆ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ. ಬಿಜೆಪಿಯಿಂದ 37 ಸಂಸದರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸೊ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ 20ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಸಂಪುಟದ ಸ್ಥಾನಮಾನ ಸಿಗ್ತಾ ಇದೆ. ಸೊ ಈಗ ಮೈತ್ರಿ ಪಕ್ಷಗಳಿಂದ 12 ಸಂಸದರಿಗೆ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಇದೆ. ಸೊ ಮೈತ್ರಿ ಪಕ್ಷಗಳಿಂದ 12 ಸಂಸದರಿಗೆ ಇವತ್ತು ಖಾತೆ ಹಂಚಿಕೆ ಇಲ್ಲ, ನಾಳೆ ಖಾತೆ ಹಂಚಿಕೆಯನ್ನ ಮಾಡ್ತಾರೆ. ಸೊ ಕರ್ನಾಟಕಕ್ಕೂ ಕೂಡ ಬಹುಪಾಲು ಸಿಗ್ತಾ ಇದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸರಿಸುಮಾರು 7:15ಕ್ಕೆ ಆರಂಭವಾಗಿ 8 ಗಂಟೆಯವರೆಗೂ ಕೂಡ ಈ ಕಾರ್ಯಕ್ರಮ ಇವತ್ತು ಸಂಜೆ ನಡೆಯಲಿದೆ. ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಅವರ ಸಚಿವ ಸಂಪುಟ ಕೂಡ ಈಗ ಸಿದ್ಧವಾಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಸಚಿವ ಸಂಪುಟ ಕೂಡ ರಚನೆ ಆಗಿದೆ, ಅದ್ರ ಬಗ್ಗೆ ಇಡೀ ದೇಶದ ಜನ ಸಂಭ್ರಮ ಪಡುವಂಥ ಒಂದು ಸಂದರ್ಭ. 3ನೇ ಬಾರಿ ಒಂದು ಹ್ಯಾಟ್ರಿಕ್ ಸಾಧಿಸ್ತಾ ಇದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಒಂದು ರೆಕಾರ್ಡು ಕೂಡ ಹೌದು. ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಯಾಕಂದರೆ ದೇಶಕ್ಕೆ ಇರುವಂಥ ಸಮರ್ಥ ನಾಯಕತ್ವ ನರೇಂದ್ರ ಮೋದಿಯವರು ಮಾತ್ರ. ಇಂಥ ನಾಯಕತ್ವಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. NDA ಜೊತೆ ಹೋಗಿ ಅನ್ನೋ ಬೆಂಬಲವನ್ನು ಕೊಟ್ಟಿದ್ದಾರೆ. ಏನೇ ಆದರೂ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರೋದು ನಮಗೆಲ್ಲ ಖುಷಿ, ಸಂತೋಷ. ಅದರ ಜೊತೆಗೆ ನಮ್ಮ ಕರ್ನಾಟಕದವರು ಕೂಡ 5 ಜನ ಸಚಿವರಾಗ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಶೋಭಾ ಅವರು, ನಿರ್ಮಲಾ ಸೀತಾರಾಮ್ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಆಗ್ತಾ ಇರೋದ್ರಿಂದ ಕರ್ನಾಟಕಕ್ಕೆ ಹೆಚ್ಚು ಸ್ಥಾನ ಸಿಕ್ಕಿದೆ. ಕರ್ನಾಟಕದ ಅಭಿವೃದ್ಧಿಗೆ ಇವರೆಲ್ಲನೂ ಕೂಡ ಕೆಲಸ ಮಾಡ್ತಾರೆ. ಒಳ್ಳೆಯದಾಗುತ್ತೆ ಕರ್ನಾಟಕಕ್ಕೆ. ನಾನು ಅವರೆಲ್ಲ ಮಂತ್ರಿಗಳಿಗೆ ಶುಭ ಕೋರ್ತೀನಿ. ಕರ್ನಾಟಕದ ಪರವಾಗಿ ಕರ್ನಾಟಕಕ್ಕೆ ಹೆಚ್ಚು ಅನುದಾನ ತರುವಂಥ ದಿಕ್ಕಿನಲ್ಲಿ ಅವರೆಲ್ಲರೂ ಕೆಲಸ ಮಾಡಲಿ. ಎಲ್ಲರಿಗೂ 5 ಜನಕ್ಕೆ ನಾನು ಶುಭಾಶಯ ಕೊಡ್ತೀನಿ. ಈಗ ಕುಮಾರಸ್ವಾಮಿ ಅವರು ಸಚಿವರಾಗ್ತಾರೆ ಅಂತ ಕೇಳಿ ಬಂದಾಗ ಶೋಭಾ ಕರಂದ್ಲಾಜೆ ಅವರಿಗೆ ಈ ಸಲ ಮಿಸ್ ಆಗ್ಬೋದು ಅನ್ನುವಂಥ ಅನುಮಾನಗಳಿತ್ತು. ಈಗ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಒಕ್ಕಲಿಗ ಸಮುದಾಯನ ಒಂದು ಸ್ವಲ್ಪ ವಿಶೇಷವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಶಕ್ತಿ ತುಂಬುತ್ತಾ ನಿಮಗೆ? ಇಲ್ಲ, ಆ ಥರದ್ದೇನೂ ಇಲ್ಲ. ಅವ್ರು ಬೇರೆ ಪಾರ್ಟಿ, ನಾವು ಬೇರೆ ಪಾರ್ಟಿ. JDS ಅವ್ರದ್ದು ಪಾರ್ಟಿ, ನಾವು BJPಯಿಂದ ಮಾಡಿದ್ದಾರೆ ಅಷ್ಟೇ. ಸೊ JDS ಕೊಟ್ಟ ಮೇಲೆ BJP ಕೊಡಬಾರ್ದು ಅನ್ನೋದೇನೂ ಇಲ್ಲ. ಅದರಿಂದ ಅವ್ರ ಪಾರ್ಟಿಗೆ ಅವರ ಸ್ಥಾನಗಳನ್ನು ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಗೆ ನಮ್ಮ ಸ್ಥಾನ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ NDA ಸುಸೂತ್ರವಾಗಿ 5 ವರ್ಷಗಳ ಕಾಲ ನಡೆದು ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥದ್ರಲ್ಲಿ ಮೋದಿ ನಾಯಕತ್ವಕ್ಕೆ ಒಂದು ಗೌರವ ಇದೆ. ಎಲ್ಲರೂ NDAನವರು ಒಟ್ಟಾಗಿ ಎಲ್ಲರೂ ಕೂಡ ಮೋದಿಯವ್ರನ್ನ ಬೆಂಬಲಿಸಿದ್ದಾರೆ. ಇನ್ನೂ 20 ವರ್ಷಗಳ ಕಾಲ ಈ NDA ದೇಶದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿದ್ದಾರೆ. NDA ಸರ್ಕಾರ ಆಗಿರೋದ್ರಿಂದ ಒಂದಿಷ್ಟು ಸಚಿವ ಸ್ಥಾನಗಳು ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ರು. ಈಗ 5 ಬಂದಿರುವಂಥದ್ದು ಕರ್ನಾಟಕವನ್ನು ಕೇಂದ್ರದ ನಾಯಕರು ಕೂಡ ಒಂದಿಷ್ಟು ವಿಶೇಷವಾಗಿ ಪರಿಗಣಿಸ್ತಾ ಇದ್ದಾರೆ. ಹೌದು, 100%, ಅದರಲ್ಲಿ ಡೌಟೇ ಇಲ್ಲ. ಅದರಿಂದ ಕೇಂದ್ರನೂ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿದ್ದಾರೆ. ಹೆಚ್ಚು ಸ್ಥಾನ ನಾವು ಗೆದ್ದಿದ್ರಿ. ಇಡೀ ಸೌತ್ ಇಂಡಿಯಾದಲ್ಲೇ ನಮ್ಮದೇ ಜಾಸ್ತಿ ಸ್ಥಾನ ಬಂದಿರೋದು BJPಗೆ. ಅದರಿಂದ ಹೆಚ್ಚು ಸ್ಥಾನಗಳು BJPಗೆ ಲಭಿಸಿದೆ. ಸೌತ್ ಇಂಡಿಯಾದಲ್ಲಿ ಪ್ರಾಮುಖ್ಯತೆ ನಮ್ಮದೇ, BJPದೆ, ಕರ್ನಾಟಕ ಮಾತ್ರ. ಅದಕ್ಕೆ ಹೆಚ್ಚು ಸ್ಥಾನ ಸಿಕ್ಕಿದೆ. ಇದಿಷ್ಟು ಆರ್ ಅಶೋಕ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಶ್ರೀಕಾಂತ್ ಜೊತೆಗೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ TV, ನವದೆಹಲಿ.